ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕ್ರೇಜಿ ಅಪ್ ಕನ್ನಡ. ನಾನು ಶಿವ. ಸೊ ಇವತ್ತಿನ ಒಂದು ಸಿಂಪಲ್ ಮ್ಯಾಜಿಕ್ ಅಂತ ಹೇಳ್ಬೋದು. ಸೊ ನೀವೆಲ್ಲ ಅನ್ಕೋಬಹುದು ಯಾಕೆ ಇಷ್ಟು ಬಾಟ್ಲಿಗಳು ಗ್ಲಾಸ್ಗಳು ಇಟ್ಟಿದ್ದೀನಿ ಅಂತ. ಸೊ ಒಂದು ಟಿಶ್ಯೂ ಪೇಪರಿಂದ ನೀರನ್ನ ಫಾಲ್ ಆಗೋ ಥರ ತಡಿಬೋದು. ಸೊ ಅದನ್ನ ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ದಯವಿಟ್ಟು ಪ್ರೋತ್ಸಾಹನ ನೀಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಯಾವ ಗ್ಲಾಸಿಂದ ಸ್ಟಾರ್ಟ್ ಮಾಡೋಣ? ಬಾಟಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇದಾಗಿ ಚಿಕ್ಕ ಬಾಟಲಿಂದ ಸ್ಟಾರ್ಟ್ ಮಾಡೋಣ. ಕ್ಯಾಪ್ ಇಲ್ಲದೇನೆ ನೀರನ್ನ ನಾವು ನಿಲ್ಸಕ್ಕಾಗುತ್ತಾ? ಅದು ಟಿಶ್ಯೂ ಪೇಪರಲ್ಲಿ. ಸೊ ಅದನ್ನ ನಾವು ಚೆಕ್ ಮಾಡೋಣ. ಸೊ ಯಾವ್ಯಾವ ರೀತಿಯಾಗಿ ಇದು ಆಗುತ್ತೆ, ಆಗೋದಿಲ್ವಾ, ಫೇಲ್ ಆಗುತ್ತಾ, ಎಕ್ಸ್ಪೆರಿಮೆಂಟ್ ಇಲ್ಲ ಪಾಸ್ ಆಗುತ್ತಾ, ಈ ವಿಡಿಯೋದಲ್ಲಿ ನೋಡೋಣ. ಸೊ ಕಂಟಿನ್ಯೂ ಆಗಿ ಪೂರ್ತಿ ವಿಡಿಯೋನ ನೋಡಿ. ಮೊದಲನೇದಾಗಿ ಫಸ್ಟ್ ಒಂದು ಟಿಶ್ಯೂ ಪೇಪರ್ ನಾನು ಒಂದು ಚಿಕ್ಕ ಪಾತ್ರೆ ತಗೊಂತೀನಿ, ನಿಮ್ಮ ಮುಂದೆ ಇಡ್ತೀನಿ. ಸೊ ಇದಕ್ಕೆ ಟಿಶ್ಯೂ ಪೇಪರ್ನ ಕ್ಲೋಸ್ ಮಾಡ್ತೀನಿ. ಸೊ ಯಾವ ರೀತಿ ವರ್ಕ್ ಆಗುತ್ತೆ ಟಿಶ್ಯೂ ಪೇಪರ್? ನಿಮಗೆ ಆಗುತ್ತೆ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂತ ಅನ್ಸಿದ್ರೆ ನೋ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲನೇದಾಗಿ ಸ್ವಲ್ಪ ಬಾಟ್ಲಿಗೆ ಫುಲ್ ನೀರು ಹಾಕೋಣ. ಹಾಕಿದ್ದೀನಿ. ಇವಾಗ ಈ ಟಿಶ್ಯೂ ಪೇಪರ್ನ ರಿಪ್ಲೇಸ್ ಮಾಡ್ತೀನಿ. ನೀಟಾಗಿ ಸುತ್ತಲೂ ಕಟ್ ಮಾಡೋಣ. ಬರ್ತಿದ್ದೀನಿ. ಇವಾಗ ನೀಟಾಗಿ ಫೀಲ್ ಆಗಿಲ್ಲ, ಇದು ನಿಲ್ಲಲ್ಲ ಅಂತ ಅನ್ಸುತ್ತೆ. ನೀಟಾಗಿ ಬಾಟಲಿ ಚೆಕ್ ಮಾಡ್ತೀನಿ. ಬಾಟ್ಲಿಗೆ ಆಗಿಲ್ಲ. ಸೊ ಸೈಡಿಗೆ ಇಡೋಣ. ದೊಡ್ಡ ಬಾಟ್ಲಿ ಚೆಕ್ ಮಾಡೋಣ. ಈಗ 1 ಲೀಟರ್ ಬಾಟ್ಲಿ, 1/2 ಲೀಟರ್ ಬಾಟ್ಲಿಯಲ್ಲಿ ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು. ಸೊ 1/2 ಲೀಟರ್ ಬಾಟ್ಲಿಯಲ್ಲಿ ಆಗಲಿಲ್ಲ. ಈಗ 1 ಲೀಟರ್ ಬಾಟ್ಲಿಯಲ್ಲಿ ಚೆಕ್ ಮಾಡೋಣ. ಮತ್ತೊಂದು ಟಿಶ್ಯೂ ಪೇಪರ್ ತಗೊಂಡು ಇದಕ್ಕೆ ಪ್ಲೇಸ್ ಮಾಡೋಣ. ನೀಟಾಗಿ ಟಿಶ್ಯೂನ ತೆಗೆದಿದ್ದೀನಿ. ಇದನ್ನು ಕೂಡ ಫೇಲ್ ಆಯಿತು. ಸೊ ಎಕ್ಸ್ಪೆರಿಮೆಂಟ್ ಎಲ್ಲ ಆಗ್ತಾ ಇದೆ. ಬಟ್ ಪ್ರಯತ್ನ ಪಟ್ಟರೆ ರಿಸಲ್ಟ್ ಸಿಗುತ್ತೆ. ಸೊ ಬಾಟ್ಲಿಯಲ್ಲಿ ಹಾಕಿಲ್ಲ, ಇವಾಗ ಗ್ಲಾಸಲ್ಲಿ ಟ್ರೈ ಮಾಡೋಣ. ಸೊ ಫಸ್ಟ್ ಚಿಕ್ಕ ಗ್ಲಾಸು ಫುಲ್ ನೀರು ಹಾಕ್ಬಿಡ್ತೀನಿ. ಅದಕ್ಕೆ ಒಂದು ಟಿಶ್ಯೂ ಹಾಕೋಣ. ಸೊ ಎಕ್ಸ್ಪೆರಿಮೆಂಟು ಕ್ರೇಜಿಯಾಗಿದೆ. ಸೊ ಇದು ಅನ್ಕೋಬೋದು ನೀವು ನಿಲ್ಲಲ್ಲ, ಅದು ಟ್ರೈ ಮಾಡ್ತಿದ್ದೀವಿ ಅಂತ. ಇಲ್ಲ, ನಿಲ್ಲುತ್ತೆ ಬೇಕಾದ್ರೆ. ರಿಸಲ್ಟ್ನ ಆರಾಮಾಗಿ ನೀಟಾಗಿ ಕಟ್ ಮಾಡಿದ್ದೀನಿ. ಇವಾಗ ಇದು ರಿಸಲ್ಟ್ ಸಕ್ಸಸ್. ನೋಡಿ ಫ್ರೆಂಡ್ಸ್, ಕಣ್ಣೆದುರಿಗೆ ತೋರಿಸ್ತಾ ಇದ್ದೀನಿ. ಫುಲ್ ಉಲ್ಟಾ ಮಾಡಿದ್ದೀನಿ, ಶೇಕ್ ಕೂಡ ಮಾಡ್ತಾ ಇದ್ದೀನಿ. ಸಕ್ಸಸ್ ಆಯಿತು ರಿಸಲ್ಟು. ಸಿಕ್ಕಾಪಡೆ ಖುಷಿ ಆಗ್ತೈತೆ. ನಾನು ಆಗಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಸಕ್ಸಸ್ ಆಯಿತು. ಎದುರಿಗೆ ಬೇಕಾದ್ರೆ ಇನ್ನೊಂದ್ಸತಿ ತೋರಿಸ್ತೀನಿ. ಸೊ ಸಣ್ಣ ಗ್ಲಾಸಲ್ಲಿ ಆಗಿದೆ. ಸೂಪರ್ ಅಲ್ಲ? ಸ್ವಲ್ಪ ದೊಡ್ಡ ಬಾಟ್ಲಿಯಲ್ಲಿ ಟ್ರೈ ಮಾಡೋಣ. ಪ್ಲಾಸ್ಟಿಕ್ ಅಲ್ಲಿ ಟ್ರೈ ಮಾಡೋಣ. ಫುಲ್ ನೀರು ಹಾಕಿದ್ದೀನಿ. ಈಗ ಸಣ್ಣ ಗ್ಲಾಸಲ್ಲಿ ಸಕ್ಸಸ್ ಆಗಿದೆ. ಸೊ ಇದರಲ್ಲಿ ಸಕ್ಸಸ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. ಸೊ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಗೇನು ಅನಿಸ್ತು ಅಂತ ತಿಳಿಸಿ. ಮರಿಬೇಡಿ ಕಮೆಂಟ್ ಮಾಡೋದನ್ನ, ಲೈಕ್ ಮಾಡೋದನ್ನ ದಯವಿಟ್ಟು ಲೈಕ್ ಮಾಡಿ. ಇದೇ ಥರ ಒಂದು ಹೊಸ ಟಿಪ್ಸ್ ಜೊತೆ, ಹೊಸ ಎಕ್ಸ್ಪೆರಿಮೆಂಟ್ ಜೊತೆ ಬರ್ತೀನಿ. ಸೊ ಇದು ಆಗುತ್ತಾ ಇಲ್ವಾ ಸಕ್ಸಸ್? ಸ್ವಲ್ಪ ಲೀಕ್ ಆಯಿತು, ಬಟ್ ನಿಂತಿದೆ. ಸ್ವಲ್ಪ ಲೀಕ್ ಆಯಿತು, ನಿಂತ್ಕೊಂಡಿದೆ. ಗ್ಲಾಸಲ್ಲಿ ನೀರಿದೆ, ಹೋಗ್ತಾ ಇದೆ. ಪ್ಲಾಸ್ಟಿಕ್ ಗ್ಲಾಸಲ್ಲಿ ಕೂಡ ಸಕ್ಸಸ್ ಆಗಿದೆ. ಸ್ವಲ್ಪ ಸೋರ್ತಾ ಇದೆ, ನೋಡ್ತಾ ಇರ್ಬೋದು, ಡ್ರಾಪ್ಸ್ ಆಗ್ತಾ ಇದೆ, ಬಟ್ ನಿಂತಿದೆ. ಸಿಂಪಲ್ ಆಗಿದೆ ಅಲ್ಲ? ಇದಕ್ಕೆ ನಾನೆಲ್ಲ ಆರಾಮಾಗಿ ಟ್ರೈ ಮಾಡ್ಬೋದು. ಇದರಲ್ಲೂ ಟ್ರೈ ಮಾಡೋಣ. ಫುಲ್ ನೀರು ಹಾಕಿದ್ರೆ ಟಿಶ್ಯೂ ಗ್ರಿಪ್ ತಗೊಳುತ್ತೆ. ಸೊ ಟಿಶ್ಯೂ ಅಂಟ್ಕೊಂಡಾಗ ಎಲ್ಲಿ ಕೂಡ ಏರ್ ಬಿಡಲಿಲ್ಲ ಅಂದರೆ ಆರಾಮಾಗಿ ಸೀಲ್ ಆಗುತ್ತೆ. ಸೀಲ್ ಆಯಿತು ಅಂದರೆ ನೀರು ಲೀಕೇಜ್ ಆಗೋದಿಲ್ಲ. ಸೊ ಇಷ್ಟೇ ಇದೆ ಎಕ್ಸ್ಪೆರಿಮೆಂಟಲ್ಲಿ ನಡೆಯೋದು. ಸ್ವಲ್ಪ ಲೀಕ್ ಆಗ್ತಾ ಇದೆ. ಆದರೂ ಓಕೆ.
ಫುಲ್ ಹೋಯ್ತು ಗ್ಲಾಸಲ್ಲಿ ನೀರು. ಇನ್ನೊಂದ್ಸತಿ ಟ್ರೈ ಮಾಡೋಣ, ಗ್ಲಾಸಲ್ಲಿ ನಿಲ್ಲುತ್ತೆ. ಇನ್ನೊಂದ್ಸತಿ ಟ್ರೈ ಮಾಡೋಣ. ಸಖತ್ತಾಗಿತ್ತಲ್ಲ. ಗ್ಯಾಪ್ ಹಾಕಿದ್ರೆ ಯಾವ ಥರ ಟೈಟ್ ಇದೆ ಚೆಕ್ ಮಾಡ್ಕೊಳ್ಳೋ, ಆ ಥರ ನೋವು ಟೈಟ್ ಇದೆ ಮಾಡಿದ್ದೀನಿ. ಸೊ ಇದು ವರ್ಕೌಟ್ ಆಗುತ್ತೋ ಆಗಲ್ವೋ ನೋಡೋಣ ಫ್ರೆಂಡ್ಸ್. ಲೆಟ್ಸ್ ಸ್ಟಾರ್ಟ್. 1 2 3. ಅಸಲು ವರ್ಕ್ ಆಗ್ತಾ ಇಲ್ಲ. ಸೊ ಇದಿಷ್ಟು ಎಕ್ಸ್ಪೆರಿಮೆಂಟ್. 2 ಗ್ಲಾಸ್, ಒಂದು ಚಿಕ್ಕ ಗ್ಲಾಸು ಹಾಗೆ ಪ್ಲಾಸ್ಟಿಕ್ ಗ್ಲಾಸಲ್ಲೂ ವರ್ಕ್ ಆಗಿದೆ. ಒಂದು ಗ್ಲಾಸು ಮತ್ತು ಬಾಟಲಲ್ಲಿ ವರ್ಕ್ ಆಗಿಲ್ಲ. ಸೊ ಟಿಶ್ಯೂ 50% ಕೆಲಸ ಮಾಡಿದೆ, 50% ಕೆಲಸ ಮಾಡಿಲ್ಲ. ಸೊ ಇದಿಷ್ಟು ನನ್ನ ಎಕ್ಸ್ಪೆರಿಮೆಂಟ್ ಆಗಿತ್ತು. ಸ್ವಲ್ಪ ಕ್ರೇಜಿ ಆಗಿತ್ತು, ಈಸಿ ಆಗಿತ್ತು. ಬೇಕಾದ್ರೂ ಮನೇಲಿ ಟ್ರೈ ಮಾಡಿ ನೋಡಿ, ವರ್ಕೌಟ್ ಆಗ್ಬೋದು. ಈಗೇನಾದ್ರೂ ರಿಸಲ್ಟ್ ಬಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಜೊತೆ, ಕ್ರೇಜಿ ಎಕ್ಸ್ಪೆರಿಮೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀರಾಮ್.